ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಶಿವಣ್ಣ ಅಂದರೆ ಕರುನಾಡಿನ ಪಾಲಿನ ಎನರ್ಜಿ ಸ್ಟಾರ್. ಶಿವಣ್ಣ ಇದ್ದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಎಲ್ಲರೂ ಮಾತನಾಡ್ತಾರೆ. ಯಾಕಂದ್ರೆ ಸದಾ ಪಾಸಿಟಿವ್ ಚಿಂತನೆ ಮಾಡೋರು ಶಿವಣ್ಣ. ಮಕ್ಕಳ ಜೊತೆ ಮಕ್ಕಳಂತೆ ಇರ್ತಾರೆ. ದೊಡ್ಡವರು ಚಿಕ್ಕವರನ್ನ ಪ್ರೀತಿಯಿಂದ ಕಾಣ್ತಾರೆ. ವಯಸ್ಸು 60+ ಆದರೂ ಇವತ್ತಿಗೂ 20 ವರ್ಷದ ಹುಡುಗರಂತೆ ಕುಣಿದಾಡ್ಕೊಂಡಿದ್ದಾರೆ. ಶಿವಣ್ಣಗೆ ತಮ್ಮ 2 ಮಕ್ಕಳು ಅಂದ್ರೆ ಜೀವ. 2 ಮಕ್ಕಳನ್ನೇ ತಮ್ಮೆರಡು ಕಣ್ಣುಗಳು ಅಂದ್ಕೊಂಡಿದ್ದಾರೆ. ಇದೀಗ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ಶಿವಣ್ಣ ಅಳಿಯ ನೀಡಿದ ಸಂದರ್ಶನ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಬಂದವರಲ್ಲ, ತಮ್ಮ ಬದುಕಿನ ಬಗ್ಗೆ ಹೇಳ್ಕೊಂಡವರಲ್ಲ. ಅಂಥವರು ಮೊದಲ ಬಾರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ತಮ್ಮ ಬದುಕಿನ ಕತೆ ಹೇಳ್ಕೊಳ್ಳೋ ಜೊತೆಗೆ ಯಾರಿಗೂ ಗೊತ್ತಿರದ ಒಂದಿಷ್ಟು ರಹಸ್ಯಕರ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬೆಂಗಳೂರಿನ ವೈದೇಹಿ ಕಾಲೇಜಿನಲ್ಲಿ MBBS ಮಾಡೋದಕ್ಕೆ ಶಿವಣ್ಣನ ದೊಡ್ಡ ಮಗಳು ನಿರೂಪಮಾ ಸೇರ್ಕೊಳ್ತಾರೆ. ಆಗಲೇ ನೋಡಿ ಡಾಕ್ಟರ್ ದಿಲೀಪ್ ಹಾಗೂ ನಿರೂಪಮಾಗೆ ಪ್ರೀತಿ ಮೂಡಿದ್ದು. ಅಂಡರ್ ಗ್ರಾಜುಯೇಷನ್ ಲೆವೆಲ್ನಿಂದಲೂ ನಿರೂಪಮಾ ದಿಲೀಪ್ ಕ್ಲಾಸ್ಮೇಟ್ಸ್. ಓದಿನಲ್ಲಿ ಸದಾ ಮುಂದಿರುತ್ತಿದ್ದ ನಿರೂಪಮಾ ದಿಲೀಪ್ ಅವರಿಗೆ ಸ್ಟಡೀಸ್ ವಿಷಯದಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ರಂತೆ. ಇಲ್ಲಿಂದಲೇ ಇವರಿಬ್ಬರ ಮಧ್ಯೆ ಸ್ನೇಹ ಶುರುವಾಗಿದ್ದು. ದಿನಗಳು ಉರುಳ್ತಾ ಇದ್ದಂತೆ ಇಬ್ಬರ ನಡುವಿನ ಗೆಳೆತನ ಪ್ರೀತಿಗೆ ತಿರುಗಿತು. ಕೊನೆಗೆ ದೊಡ್ಡ ಮನೆಯಲ್ಲಿ ನಿರೂಪಮಾ ಮದುವೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗ್ತಾ ಇದ್ದಂತೆ ನಿರೂಪಮಾ ಇರೋ ವಿಷಯವನ್ನ ಹೇಳ್ಕೋತಾರೆ. ನಾನು ಇಂಥವರನ್ನ ಇಷ್ಟಪಡ್ತಿದ್ದೀನಿ, ಅವರನ್ನೇ ಮದುವೆ ಆಗೋದು ಅಂತ. ಆಗ ಹುಡುಗನ ಪೂರ್ವಾಪರ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ದಿಲೀಪ್ ಮೂಲತಃ ಮಂಡ್ಯದವರು. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. HSR ಲೇಔಟ್ನಲ್ಲಿ ಇವರ ಇಡೀ ಕುಟುಂಬ ನೆಲೆಸಿದೆ. ದಿಲೀಪ್ ಅವರ ತಂದೆ ಎಲ್ ಮಂಜೇಗೌಡ BDA ಇಂಜಿನಿಯರ್, ತಾಯಿ ಪಾರ್ವತಿ. ಡಾಕ್ಟರ್ ದಿಲೀಪ್ಗೆ ಹಿರಿಯ ಸಹೋದರರೊಬ್ಬ ಇದ್ದಾರೆ. ಹಾಗೂ ನೋಡಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಜೊತೆಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದವರು ಹೇಗೆ ಅನ್ನೋದಿತ್ತು. ಆದರೆ ಶಿವಣ್ಣಗೆ ಯಾವ ಲೆವೆಲ್ ಬೇಡವಾಗಿತ್ತು, ತಮ್ಮ ಮಗಳ ಖುಷಿ ಮುಖ್ಯ ಆಗಿತ್ತು. ಹೀಗಾಗಿ ಹಿಂದೆ ಮುಂದೆ ನೋಡದೆ ತಮ್ಮ ಮಗಳ ಆಸೆ ಈಡೇರಿಸೋದಕ್ಕೆ ನಿಲ್ತಾರೆ. ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಡ್ತಾರೆ. ಆತ್ಮೀಯರೇ, ಹೊಸದಾಗಿ ಮದುವೆಯಾದ ಜೋಡಿ ತುಂಬಾ ಖುಷಿಯಾಗಿದ್ರು. ಪ್ರೀತಿಸಿದ ಜೋಡಿ ಹಕ್ಕಿಗೆ ಮದುವೆ ಅನ್ನೋ ಮುದ್ರೆ ಬಿದ್ದಿತ್ತು. ಗುರು ಹಿರಿಯರೇ ಮುಂದೆ ನಿಂತು ಮದುವೆ ಮಾಡಿದ್ರು. ಇನ್ನು ನಮ್ಮ ಬದುಕು ಸ್ವರ್ಗವಾಗಿರುತ್ತೆ, ಮುಂದೆ ಹಾಗಿರೋಣ ಹೀಗಿರೋಣ ಅಂತೆಲ್ಲ ಕನ್ಸ್ ಕಂಡಿದ್ರು. ಒಂದಿಷ್ಟು ಸಮಯ ಖುಷಿಯಾಗಿ ದಂಪತಿ ಬದುಕು ಶುರು ಮಾಡಿದ್ರು. ಆದ್ರೆ ಅದ್ಯಾರ ಕೆಟ್ಟ ಕಣ್ಣು ಇವ್ರ ಮೇಲೆ ಬಿತ್ತೋ ಗೊತ್ತಿಲ್ಲ. ಮದುವೆಯಾದ ಒಂದಿಷ್ಟು ದಿನಕ್ಕೆ ಸಂಕಷ್ಟದ ದಿನಗಳು ಶುರುವಾದವು. ಅದು ಬೇರೇನೂ ಅಲ್ಲ, ಅನಾರೋಗ್ಯ. ದಿಲೀಪ್ ಹಾಗೂ ನಿರೂಪಮಾ ಬದುಕಲ್ಲಿ ಅನಾರೋಗ್ಯ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಹೇಗಪ್ಪ ಅನ್ನೋ ಚಿಂತೆಗೂ ದೂಡಿತ್ತು. ಇದು ಶಿವಣ್ಣನ ಅಳಿಯನ ಪಾಲಿಗೆ ಅತ್ಯಂತ ಕೆಟ್ಟ ಕ್ಷಣಗಳಾಗಿದ್ವು. ಕೆಟ್ಟ ಕ್ಷಣಗಳು ಅನ್ನೋದಕ್ಕಿಂತ ಕಠಿಣ ಕ್ಷಣಗಳು. ಈ ಸಮಸ್ಯೆಯಿಂದ ನಾವು ಪಾರಾದ್ರೆ ಸಾಕಪ್ಪ ಅನ್ನೋ ಹಂತಕ್ಕೆ ಬಂದು ನಿಂತಿದ್ರು. ಸುಮಾರು ವರ್ಷಗಳ ಕಾಲ ಇದೇ ಕಷ್ಟದ ಕ್ಷಣಗಳನ್ನ ಎದುರಿಸಬೇಕಾಯಿತು. ಯೂರಾಲಜಿ ಮಾಡ್ತಾ ಇದ್ದ ದಿಲೀಪ್ ಪತ್ನಿಗೋಸ್ಕರ 1 ವರ್ಷಗಳ ಕಾಲ ಪ್ರಾಕ್ಟೀಸ್ ನಿಲ್ಲಿಸಿದೆ. ಈ ಸಮಯದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಅವತ್ತಿನ ಮಟ್ಟಿಗೆ ಇದು ಸರಿ ಹೋಗಿಬಿಟ್ರೆ ಸಾಕು, ಲೆಟ್ಸ್ ಗೆಟ್ ಬ್ಯಾಕ್, ಹಳೆಯದ್ದು ಏನೇ ಇದ್ರೂ ಆ ಕಷ್ಟಗಳನ್ನ ಎದುರಿಸೋಣ, ಇದು ಬೇಡ ಅನ್ಸ್ಬಿಟ್ಟಿತ್ತು. ಕನ್ಫ್ಯೂಷನ್ ಅಲ್ಲೇ ಜೀವನ ಕಳೆದು ಬಿಟ್ಟೆ ಅನ್ಸುತ್ತೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಕ್ಲಾರಿಟಿ ಇದೆ, ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.